ಕನ್ನಡಾಂಬೆಯ ರಕ್ಷಣೆಗೆ ಎದೆಯೊಡ್ಡಿ ನಿಂತಿರುವ ನಮ್ಮ ನಾರಾಯಣಗೌಡರು ಈಗ ಮತ್ತೊಂದು ಕ್ರಾಂತಿಯ ಕಹಳೆ ಮೊಳಗಿಸಿದ್ದಾರೆ. ನಮ್ಮ ಗೌಡರ ಮಾರ್ಗದರ್ಶನದಲ್ಲಿ ಕನ್ನಡ ದೀಕ್ಷಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಬೆಳಗಾವಿಯಲ್ಲಿ ನಡೆದ ಈ ಅಪೂರ್ವ ಸಂಗಮದಲ್ಲಿ ಕನ್ನಡ ನಾಡು ನುಡಿ ಗಡಿ ಜಲ ರಕ್ಷಣೆಗಾಗಿ ಬೆಳಗಾವಿ ಜಿಲ್ಲೆಯ ಕಾರ್ಯಕರ್ತರು ದೀಕ್ಷೆ ಪಡೆದು ಸಾರ್ಥಕತೆಗೆ ಮುನ್ನುಡಿ ಬರೆದಿದ್ದಾರೆ. ಮರಾಠರ ಪುಂಡಾಟಕ್ಕೆ ಹೆಸರಾಗಿರುವ ಬೆಳಗಾವಿಯಲ್ಲಿ ಕನ್ನಡ ಸೇನಾನಿ ಕಾಲಿಡ್ತಿದ್ದಂತೆ ಹೊಸ ಸಂಚಲನ ಸೃಷ್ಟಿಯಾಯಿತು. ನಾರಾಯಣಗೌಡರಿಗೆ ಹೂಮಳೆ ಸುರಿಸಿ ಕಿತ್ತೂರು ಚೆನ್ನಮ್ಮನ ನಾಡಿಗೆ ಸ್ವಾಗತ ಕೋರಲಾಯಿತು. ಪುಷ್ಪಾಲಂಕೃತಗೊಂಡಿದ್ದ ತೆರೆದ ವಾಹನದಲ್ಲಿ ಕೂರಿಸಿ ಭವ್ಯ ಮೆರವಣಿಗೆ ಮಾಡಲಾಗಿದ್ದು ಎಲ್ಲರ ಗಮನ ಸೆಳೆಯಿತು. ಬೆಳಗಾವಿ ರಸ್ತೆಗಳಲ್ಲೂ ಕನ್ನಡ ಘೋಷಣೆ ಮೊಳಗಿತ್ತು. ಎಲ್ಲೆಲ್ಲೂ ಕನ್ನಡ ಬಾವುಟಗಳು ರಾರಾಜಿಸುತ್ತಿದ್ವು. ಸಹಸ್ರಾರು ಕರವೇ ಕಾರ್ಯಕರ್ತರಂತೂ ಸುನಾಮಿಯಂತೆ ನುಗ್ಗಿದ್ದು ಮರಾಠಿಗರು ನಡುಕ ಹುಟ್ಟಿಸುವಂತಿತ್ತು. ಈ ಕ್ರಾಂತಿಕಾರಿ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆಯ 2500ಕ್ಕೂ ಹೆಚ್ಚು ಕಾರ್ಯಕರ್ತರು ಕನ್ನಡ ದೀಕ್ಷೆ ಪ್ರತಿಜ್ಞಾವಿಧಿ ಸ್ವೀಕರಿಸಿದ್ದಾರೆ. ಬೆಳಗಾವಿಯಿಂದ ಶುರುವಾದ ಈ ದೀಕ್ಷಾ ಪರ್ವ ಪ್ರತಿ ಜಿಲ್ಲೆಗೂ ವ್ಯಾಪಿಸಲಿದೆ. ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಯುವ ಮುಖಂಡ ರಾಹುಲ್ ಜಾರಕಿಹೊಳಿ, ರಾಜ್ಯ ಸಂಚಾಲಕ ಸುರೇಶ ಗವನ್ನವರ, ಜಿಲ್ಲಾಧ್ಯಕ್ಷ ದೀಪಕ ಗುಡಗನಟ್ಟಿ, ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಸಹನಾ ಶೇಖರ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಗರ್ಜಿಸಿದ ಗೌಡ್ರು 31 ಜಿಲ್ಲೆಗಳಲ್ಲಿ 50,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಕನ್ನಡ ದೀಕ್ಷೆ ಕೊಡುವ ಕೆಲಸವನ್ನ ಕರವೇ ಮಾಡಲಿದೆ ಅಂತ ಕಹಳೆ ಮೊಳಗಿಸಿದ್ದಾರೆ. ಕನ್ನಡ ದೀಕ್ಷಾ ಪ್ರತಿಜ್ಞಾ ಕಾರ್ಯಕ್ರಮದಲ್ಲಿ ಬಹುಶಃ ಕರ್ನಾಟಕದಲ್ಲಿ ಸಾವಿರಾರು ಮಠಗಳಿದ್ದಾವೆ, ಸಾವಿರಾರು ಧರ್ಮಕ್ಷೇತ್ರಗಳಿದ್ದಾವೆ. ಆ ಎಲ್ಲ ಧರ್ಮಕ್ಷೇತ್ರಗಳನ್ನು ಮಠಗಳನ್ನು ನಾನು ನೋಡಿದ್ದೀನಿ. ಆದರೆ ನಿಮ್ಮ ಬೆಳಗಾವಿಯ ಅವತ್ತಿನಿಂದ ಇವತ್ತಿನವರೆಗೂ ಯಾವತ್ತು ನಾನು ಬೆಳಗಾವಿಗೆ ಬಂದಲ್ಲ ಅವತ್ತಿನಿಂದ ಇವತ್ತವರೆಗೂ ಇಬ್ರು ಕನ್ನಡದ ಜಗದ್ಗುರುಗಳು ನಿರಂತರವಾಗಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಹಾರೈಸ್ತಾ ಇದ್ದಾರೆ. ಅವರ ಶ್ರೀರಕ್ಷೆ ನಮ್ಮ ಮೇಲಿದೆ ಅಂತ ಹೇಳೋದಾದ್ರೆ ಇಲ್ಲಿ ಕೂತಿರುವಂತ ಕನ್ನಡದ ಜಗದ್ಗುರುಗಳು ಅಂದಿನಿಂದ ಇವತ್ತವರೆಗೂ ಅವ್ರು ಹೇಳ್ತಾರೆ, ಮಠ ಬೇಕಾದ್ರೆ ಬಿಟ್ಬಿಡ್ತೀವಿ, ಈ ಘಟ ಬೇಕಾದ್ರೂ ಬಿಟ್ಬಿಡ್ತೀವಿ, ಆದ್ರೆ ಕನ್ನಡ ಬಿಡಲ್ಲ. ಅಂತ ಜಗದ್ಗುರುಗಳು ಇಷ್ಟೊತ್ತಾದ್ರೂ ಸಹ ನಮ್ಮ ಜೊತೆಯಲ್ಲಿ ಕುಂತು ನಿಮಗೆಲ್ಲರಿಗೂ ಕನ್ನಡದ ದೀಕ್ಷೆಯನ್ನು ಕೊಡುವ ಮುಖಾಂತರ ನಿಮ್ಮಲ್ಲಿ ಕನ್ನಡದ ಸ್ವಾಭಿಮಾನದ ಕಿಚ್ಚನ್ನ ತುಂಬುವ ಕೆಲಸಕ್ಕೆ ಅವರು ಹಾರೈಸಿ ಆಶೀರ್ವದಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಪೂಜ್ಯರಿಗೆ, ಅವರ ಪಾದ ಕಮಲಗಳಿಗೆ ನನ್ನ ಕೋಟಿ ಕೋಟಿ ನಮನಗಳು. ಬಂಧುಗಳೇ, ನನಗೆ ಬೆಳಗಾವಿ ಕಡೆ ಹೊರಟೆ ಅಂದ ತಕ್ಷಣ ಸಾವಿರಾರು ಜನ ನನಗೆ ಫೋನ್ ಮಾಡ್ತಾರೆ. ಕೆಲವರು ಫೋನ್ ಮಾಡ್ತಾರೆ, ಅಣ್ಣ ನೀವು ಬೆಳಗಾವಿ ಕಡೆ ಹೊರಟಿದ್ದೀರಿ, ನಾವು ನಿಮ್ಮ ಜೊತೆಲಿ ಬರ್ತೀವಿ ಕಣೋ, ನಮ್ಮನ್ನು ಕರ್ಕೊಂಡು ಹೋಗು ಅಂತ ಫೋನ್ ಮಾಡ್ತಾರೆ. ಕೆಲವರು ಫೋನ್ ಮಾಡ್ತಾರೆ, ಗೌಡ್ರೆ ಬೆಳಗಾವಿ ಕಡೆ ಹೊರಟಿದ್ದೀರಿ, ಬೆಳಗಾವಿಗೆ ಬಂದ ಮೇಲೆ ನಮ್ಮಂತ ಒಂದಷ್ಟು ಅಧಿಕಾರಿಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಸುರಕ್ಷಿತವಾಗಿ ಬೆಳಗಾವಿ ಬಂದು ಹೋಗುವ ಹಾಗೆ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ.
ಕೆಲವು ರಾಜಕಾರಣಿಗಳು ಫೋನ್ ಮಾಡ್ತಾರೆ, ಗೌಡ್ರೆ ನೀವು ಬೆಂಗಳೂರಲ್ಲಿ ಕನ್ನಡ ಉಳಿಸ್ಕೊಳ್ಳಿ, ಬೆಳಗಾವಿಗೆ ಯಾಕೆ ಬರ್ತೀರಿ ಅಂತ ಫೋನ್ ಮಾಡ್ತಾರೆ. ಈ ತರ 3 ತರದ ಫೋನ್ ಬರುತ್ತೆ. ಆದ್ರೆ ನಮ್ಮ ಸ್ವಾಮೀಜಿಗಳು ಹೇಳ್ತಾ ಇದ್ರು, ಯಾವುದೇ ಒಂದು ವಿಚಾರವನ್ನ, ಒಂದು ಸನ್ನಿವೇಶವನ್ನ, ಒಂದು ಸಂದರ್ಭವನ್ನ ನಾನು ನಿಮ್ಮ ನೆನಪಿಗೆ ತರ್ತೀನಿ. ಸನ್ಮಾನ್ಯ ನಾಡು ಕಂಡಂತ ನಾಡೋಜ ಪಾಟೀಲ್ ಪುಟ್ಟಪ್ಪನವರು ಒಂದು ದಿವಸ ನನಗೆ ಕರೆ ಮಾಡ್ತಾರೆ. ಕಳಸಾ ಬಂಡೂರಿ ಮಾದಾಯಿಯ ಹೋರಾಟ ನಡೀತಾ ಇರುತ್ತೆ, ನಮ್ಮ ಕಡೆ ಈ ರಾಜಕೀಯದ ಗುದ್ದಾಟ, ಬಿಜೆಪಿಯವ್ರು ಕರೆದ್ರೆ ಕಾಂಗ್ರೆಸ್ನವ್ರಿಗೆ ಆಗಲ್ಲ, ಕಾಂಗ್ರೆಸ್ನವರಿಗೆ ನಾಯಕತ್ವ ಕೊಟ್ರೆ ಬಿಜೆಪಿಯವ್ರಿಗೆ ಆಗಲ್ಲ, ಕಾಂಗ್ರೆಸ್ ಬಿಜೆಪಿಯವರು ನಾಯಕತ್ವ ತಗೊಂಡ್ರೆ JDSನವ್ರಿಗೆ ಆಗಲ್ಲ. ಗೌಡ್ರೆ ಅದರ ನಾಯಕತ್ವವನ್ನು ನೀವು ತಗೊಳ್ಳಿ ಅಂತ ಹೇಳಿ ಪಾಟೀಲ್ ಪುಟ್ಟಪ್ಪನವರು ಫೋನ್ ಮಾಡಿದ್ರು. ಅವತ್ತು ಹುಬ್ಬಳ್ಳಿಯ ಗಾಜಿನ ಮನೆಯಲ್ಲಿ ಇದೇ ರೀತಿಯಲ್ಲಿ ಭಾರಿ ಬೃಹತ್ ಸಭೆ. ಪಾಟೀಲ್ ಪುಟ್ಟಪ್ಪನವರು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ನಿಂತಾಗ ಅವತ್ತು ಪಾಟೀಲ್ ಪುಟ್ಟಪ್ಪನವರು ಮಾತಾಡಿದ ಮಾತೇನು ಅಂದ್ರೆ, ಮಹಾಭಾರತದ ಒಂದು ಸಂದರ್ಭವನ್ನ ನೆನಪಲ್ಲಿ ಮಾಡಿಕೊಂಡು ಮಾತಾಡ್ತಾರೆ. ದ್ರೌಪದಿ ವಸ್ತ್ರಾಭರಣ ಹಾಕ್ತಾ ಇರುತ್ತೆ ತುಂಬಿದ ಸಭೆಯಲ್ಲಿ. ದ್ರೌಪದಿ ಕೃಷ್ಣ ಕೃಷ್ಣ ನನ್ನ ಕಾಪಾಡು ಅಂತ ಹೇಳಿ ಬೇಡ್ತಾ ಇರ್ತಾಳೆ. ಆದ್ರೂ ದ್ರೌಪದಿಯ ವಸ್ತ್ರಭರಣ ನಡೀತಾ ಇರುತ್ತೆ. ಆ ಕೃಷ್ಣ ದ್ರೌಪದಿ ಕೃಷ್ಣ ಕಾಪಾಡು ಅಂದಾಗ ಆ ಕೃಷ್ಣ ಬರೋದು ಆ ಸಂದರ್ಭಕ್ಕೆ ತಡವಾಗುತ್ತೆ. ಆದ್ರೆ ಕನ್ನಡ ಅಂದ್ರೆ ಆ ಕೃಷ್ಣನಿಗಿಂತ ಬೇಗ ನಮ್ಮ ನಾರಾಯಣಗೌಡ ಬೇಗ ಬರ್ತಾನೆ ಅನ್ನೋ ಮಾತನ್ನ ಅಂದು ಹುಬ್ಬಳ್ಳಿಯ ಗಾಜಿನ ಮನೆಯಲ್ಲಿ ಪಾಟೀಲ್ ಪುಟ್ಟಪ್ಪನವರು ಮಾತಾಡಿದ್ರು. ಕನ್ನಡ ಅಂದ ತಕ್ಷಣ ಏನೋ ಒಂದು ರೀತಿಯ ಪುಳುಕ, ಏನೋ ಒಂದು ರೀತಿಯ ಕಿಚ್ಚು, ಸ್ವಾಭಿಮಾನ. ಅಂದಿನಿಂದ ಇವತ್ತಿನ ಹೊರಗೂ ಅಂದು ಬೆಳಗಾವಿಯನ್ನ ನಾನು ನೋಡಿದ್ದೆ, ಇಂದು ಬೆಳಗಾವಿಯನ್ನ ನೀವು ನೋಡ್ತಾ ಇದ್ದೀರಿ. ಅಂದು ಒಂದು ಬಾವುಟ, ಕನ್ನಡ ಬಾವುಟ ಹಾರಿಸ್ಬೇಕಾದ್ರೆ ಬೆಳಗಾವಿಲಿ ಭಾರಿ ಕಷ್ಟ ಇತ್ತು. ಇವತ್ತು ಲಕ್ಷಾಂತರ ಕನ್ನಡ ಬಾವುಟ ಹಾರಾಡ್ತವೆ ಅಂದ್ರೆ ಅದು ನಿಮ್ಮಂತ ಕನ್ನಡದ ಕೆಚ್ಚದೆಯ ಹುಲಿಗಳಿಂದ. ಈ ಹುಲಿಗಳಿಂದ ಇವತ್ತೆಲ್ಲಿ ಬೇಕಾದ್ರೂ ನಿರಾಳವಾಗಿ ಕನ್ನಡ ಬಾವುಟ ಹಾರಾಡುತ್ತೆ. ಇದು ರಕ್ಷಣಾ ವೇದಿಕೆಯ ತಾಕತ್.